ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯ ಘೋಷಣೆಯಾಗಿದೆ. ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ರಾಧಾಕೃಷ್ಣನ್ ಘೋಷಣೆಯಾಗಿದೆ. ಉಪರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಯ ಘೋಷಣೆಯಾಗಿದೆ. ಯಾರು ಕೂಡ ನಿರೀಕ್ಷೆ ಮಾಡದಂತಹ ಹೆಸರನ್ನ ಫೈನಲ್ ಮಾಡಿದೆ ಎನ್ಡಿಎ ಮೈತ್ರಿಕೂಟ. ಸಿಪಿ ರಾಧಾಕೃಷ್ಣನ್ ಎನ್ಡಿಎ ಅಭ್ಯರ್ಥಿ ಉಪರಾಷ್ಟ್ರಪತಿ ಚುನಾವಣೆಗೆ. ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷರು, ಮಹಾರಾಷ್ಟ್ರದಲ್ಲೂ ಕೂಡ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೊಯಮತ್ತೂರಿನಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ತಮಿಳುನಾಡು ಚುನಾವಣೆಗೆ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ಅಂತ ಇದನ್ನ ಅಂದಾಜಿಸಲಾಗ್ತಾ ಇದೆ. ಎನ್ಡಿಎ ಅಭ್ಯರ್ಥಿಯಾಗಿ ರಾಧಾಕೃಷ್ಣನ್ ಹೆಸರು ಘೋಷಣೆ ಮಾಡಿದ್ದಾರೆ ಜೆಪಿ ನಡ್ಡಾ. ಧನ್ಕರ್ ರಾಜೀನಾಮೆಯಿಂದಾಗಿ ಉಪರಾಷ್ಟ್ರಪತಿ ಸ್ಥಾನ ತೆರವಾಗಿತ್ತು. ಸೆಪ್ಟೆಂಬರ್ 9ನೇ ತಾರೀಕು ಉಪರಾಷ್ಟ್ರಪತಿ ಚುನಾವಣೆ ಆಗುತ್ತೆ. ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಫೈನಲ್ ಆಗಿದೆ. ಸಿಪಿ ರಾಧಾಕೃಷ್ಣನ್ ಆಯ್ಕೆ ಆಗಿದ್ದಾರೆ. ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಬಟ್ ಈ ರಾಧಾಕೃಷ್ಣನ್ ಆಯ್ಕೆಯೇ ಒಂದು ರೀತಿಯಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಕುತೂಹಲ ಅಂತ ಹೇಳಿದ್ರೆ, ಮೊನ್ನೆವರೆಗೂ ಕೂಡ ಸಿಪಿ ರಾಧಾಕೃಷ್ಣನ್ ಹೆಸರು ರೇಸ್ನಲ್ಲಿತ್ತು, ಬಟ್ ಫ್ರಂಟ್ ಲೈನಲ್ಲಿ ಇರಲಿಲ್ಲ. ಹರಿವಂಶ್ ಸಿಂಗ್ ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಹರಿವಂಶ್ ಸಿಂಗ್ ಬಿಹಾರದ ಮೂಲದವರು, ನಿತೀಶ್ ಕುಮಾರ್ ಅವರ ಪಕ್ಷದಲ್ಲಿ ಗುರುತಿಸಿಕೊಂಡಂತಹ ನಾಯಕ. ಅವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಬಟ್ ಏಕಾಏಕಿಯಾಗಿ ಈಗ ಸಿಪಿ ರಾಧಾಕೃಷ್ಣನ್ ಅವರ ಹೆಸರು ಕೇಳಿ ಬಂದಿದೆ. ಹಾಗಾದರೆ ಇವ್ರು ಯಾರು, ಯಾಕೆ ಇವರನ್ನೇ ಆಯ್ಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಮುಖ್ಯವಾಗಿ ಸಿಪಿ ರಾಧಾಕೃಷ್ಣನ್ ಯಾರು ಅಂತ ಹೇಳಿದ್ರೆ, ತಮಿಳುನಾಡಲ್ಲಿ ಬಿಜೆಪಿ ಉಸಿರಾಡ್ತಾ ಇದೆ ಈಗ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ರಾಧಾಕೃಷ್ಣನ್. ತಮಿಳುನಾಡಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂತಹ ನಾಯಕ, ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು. ಈ ಹಿಂದೆ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ಸೊ ಇವರನ್ನು ಮಹಾರಾಷ್ಟ್ರ ರಾಜ್ಯಪಾಲರನ್ನಾಗಿ ಕೂಡ ನೇಮಿಸಲಾಗಿದೆ. ಇದು ಸಂಕ್ಷಿಪ್ತ ಮಾಹಿತಿಯವರದ್ದು. ಹಾಗಾದರೆ ಯಾವ ಕಾರಣಕ್ಕೆ ಇವರನ್ನು ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ, ಸಿಂಪಲ್ ತಂತ್ರಗಾರಿಕೆ. ಮುಂದಿನ ವರ್ಷ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದೆ. ಶತಾಯಗತಾಯ ಕಾಂಗ್ರೆಸ್ ನೇತೃತ್ವದ ಡಿಎಂಕೆ ಮೈತ್ರಿಕೂಟಕ್ಕೆ ಸೋಲು ಉಣಿಸಬೇಕು ಅಂತ ಹೇಳಿದ್ರೆ ಬಿಜೆಪಿ ತನ್ನದೇ ಆದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಆ ತಂತ್ರಗಾರಿಕೆಯ ಭಾಗವಾಗಿ ತಮಿಳುನಾಡು ಮೂಲದ ರಾಧಾಕೃಷ್ಣನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಿಪಿ ರಾಧಾಕೃಷ್ಣನ್ ಈ ಹಿಂದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದರು. ಇದರ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಈ ಮೂವ್ ಏನಿದೆಯಲ್ವಾ, ಇವರನ್ನು ರಾಷ್ಟ್ರಪತಿಯನ್ನು ಆಗಿ ಮಾಡಿದ್ದು. ಜೊತೆಗೆ OBC ಸಮುದಾಯದವರು ಕೂಡ ಹೌದು. ದೇಶದಾದ್ಯಂತ ಸದ್ಯ OBC ರಾಜಕಾರಣ ಆರಂಭವಾಗಿದೆ. ಕಾಂಗ್ರೆಸ್ ರಾಹುಲ್ ಗಾಂಧಿ OBCಗೆ ಸಂಬಂಧಪಟ್ಟಂತಹ ಅಜೆಂಡಾವನ್ನು ರೂಪಿಸ್ತಾ ಇದ್ದಾರೆ. ಅದೇ ರೀತಿಯ ಅಜೆಂಡಾವನ್ನು ಬಿಜೆಪಿ ಕೂಡ ರೂಪಿಸಲಿಕ್ಕೆ ಮುಂದಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ನರೇಂದ್ರ ಮೋದಿ ಅವರು ಕೂಡ ಈಗ ಟ್ವೀಟನ್ನು ಮಾಡಿದ್ದಾರೆ, ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ನರೇಂದ್ರ ಮೋದಿಯವರು ಟ್ವೀಟ್ ಮಾಡಿ ಶುಭಾಶಯ ತಿಳಿಸಿದ್ದಾರೆ. ಇದರ ಜೊತೆಗೆ ನಾನು ಹೇಳ್ತಾ ಇದ್ದೆ, ತಮಿಳುನಾಡು ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಮೂವ್ ಏನಿದೆ ಅಥವಾ ರಾಧಾಕೃಷ್ಣನ್ ಅವರ ಆಯ್ಕೆ ಏನಿದೆ, ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. बाद फिर डिलिब्रेशन हुआ, सभी के साथ चर्चा हुई, सुझाव मांगे गए और उसके बाद फिर ये तय हुआ कि हमारे उपराष्ट्रपति के प्रत्याशी के रूप में हमारे महाराष्ट्र के राज्यपाल श्री CP राधाकृष्णन जी, चंद्रपुरम पुन्नास्वामी राधाकृष्णन जी, उनको हम NDA का प्रत्याशी बनाएंगे और वो NDA के प्रत्याशी के रूप में रहेंगे.